ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಅಂಗವಾಗಿ ಮಂಡ್ಯ ನಗರದ ಜಿಲ್ಲಾ ಕಾರಾಗೃಹದಲ್ಲಿ ಆಯೋಜಿಸಿದ್ದ ಯೋಗಾಭ್ಯಾಸ ಕಾರ್ಯಕ್ರಮವನ್ನು ಜಿಲ್ಲಾ ಕಾರಾಗೃಹ ಅಧೀಕ್ಷಕ ಟಿಕೆ ಲೋಕೇಶ್ ಉದ್ಘಾಟಿಸಿದರು. ಈ ವೇಳೆ ವಿಚಾರಣಾಧೀನ ಕೈದಿಗಳು ವಿವಿಧ ಬಗೆಯ ಯೋಗದ ಪೂರ್ವಾಭ್ಯಾಸ ನಡೆಸಿದರು. ಮಂಡಿ ಮೇಲೆ ನಿಂತ್ಕೊಳ್ಳಿ. ಯಾವುದೇ ಒಬ್ಬ ವ್ಯಕ್ತಿಯಿಂದ ಆಗಿರುವಂತಹ ಕೃತ್ಯವನ್ನು ನಾವು ದೂರದರ್ಶನದೊಂದಿಗೆ ಟಿಕೆ ಲೋಕೇಶ್ ಕೈದಿಗಳ ಮನಪರಿವರ್ತನೆ ಹಾಗೂ ದೈಹಿಕ ಹಾಗೂ ಮಾನಸಿಕ ಆರೋಗ್ಯ ಸುಧಾರಣೆ ನಿಟ್ಟಿನಲ್ಲಿ ಕೈದಿಗಳಿಗೆ ಯೋಗ ತರಬೇತಿ ನೀಡಲಾಗುತ್ತಿದೆ ಎಂದರು. ಕಾರಾಗೃಹದಲ್ಲಿರುವಂತಹ ಪ್ರತಿಯೊಬ್ಬ ವ್ಯಕ್ತಿಯನ್ನು ಸುಧಾರಣೆ ಮಾಡುವಂಥದ್ದು, ಮನಪರಿವರ್ತನೆ ಮಾಡುವಂಥದ್ದು ಮತ್ತು ಹೊಸ ಮನುಷ್ಯನಾಗಿ ಮಾಡಿ ಸಮಾಜಕ್ಕೆ ನೀಡುವಂತಹ ಕೆಲಸ ಕಾರಾಗೃಹ ಇಲಾಖೆ ಮಾಡ್ತಿದೆ. ಆಯುಷ್ ಅಧಿಕಾರಿ ಡಾಕ್ಟರ್ ಪ್ರಸನ್ನ ಪ್ರತಿನಿತ್ಯ ಯೋಗ ಮಾಡುವುದರಿಂದ ಕೈದಿಗಳ ಮಾನಸಿಕ ಹಾಗೂ ದೈಹಿಕ ಆರೋಗ್ಯ ಸುಧಾರಣೆಯಾಗುತ್ತದೆ ಎಂದರು. ಅದ್ರ ಬಗ್ಗೆ ಮಾತಾಡಿದ್ರು. ಜೊತೆಗೆ ಕೆಲವರು ಒಂದು ಯೋಗ ಪ್ರಾಕ್ಟೀಸ್ ಮಾಡಿ ಡೈಲಿ ಇದೆಲ್ಲ ಪ್ರಾಕ್ಟೀಸ್ ಕೂಡ ಮಾಡ್ತಾ ಇದ್ದಾರೆ. ಅದರಿಂದ ಕೂಡ ಅವರಿಗೆ ಮಾನಸಿಕವಾಗಿ ಮತ್ತು ದೈಹಿಕವಾಗಿ ಸಾಕಷ್ಟು ನಮ್ಮಲ್ಲಿ ಪರಿವರ್ತನೆ ಉಂಟಾಗ್ತದೆ. ಇಲ್ಲಿಂದ ಮುಂದೆ ಕೂಡ ಹೋದ್ಮೇಲೆ ನಾವು ಇದನ್ನು ನಾವು ಮುಂದುವರಿಸ್ಕೊಂಡು ಹೋಗ್ತೀವಿ ಅನ್ನುವಂಥ ಒಂದು ಭರವಸೆಯನ್ನು ಕೂಡ ನಮಗೆ ಕೊಟ್ಟಿದ್ದಾರೆ. ಯೋಗ ಗುರು ವಿಜಯ ಕೈದಿಗಳಲ್ಲಿ ಶಿಸ್ತನ್ನು ಮೂಡಿಸಿ ಅವರಲ್ಲಿ ಮನಪರಿವರ್ತನೆ ಮಾಡುವಲ್ಲಿ ಯೋಗ ಪ್ರಮುಖ ಪಾತ್ರ ವಹಿಸಿದೆ ಎಂದು ತಿಳಿಸಿದರು. ಯಾವುದೇ ಆದ್ರೂ ಶಿಸ್ತಿನಿಂದ ಮಾಡ್ತಾರೆ. ಅಲ್ಲಿ ಚಪ್ಪಲಿ ಬಿಟ್ಟಿರೋದನ್ನೇ ನೋಡ್ಕೋಬಹುದು ನಾವು. ಅದೇ ಮೊದಲು ಶಿಸ್ತು ಕಲ್ತಿದ್ದಾರೆ. ಹಾಗೇನೆ ಪ್ರತಿನಿತ್ಯ ಅವರು ದಿನ ಸ್ನಾನನೂ ಮಾಡ್ಕೋತಾರೆ. ಶುಚಿರ್ಭೂತರಾಗಿ ಅಂದರೆ ಈ ಯೋಗದಿಂದ ಅವರು ಆಂತರಿಕವಾಗಿ ಮಾನಸಿಕವಾಗಿ ಪೂರ್ತಿ ಬದಲಾವಣೆ ಹೊಂದಕ್ಕೆ ಅವರಿಗೆ ಅನುಕೂಲ ಆಗ್ತಾ ಇದೆ. ವಿಚಾರಣಾಧೀನ ಕೈದಿ ಮಂಜು ಪ್ರತಿನಿತ್ಯ ಯೋಗ, ಧ್ಯಾನ, ಅಕ್ಷರ ಕಲಿಕೆ ಮತ್ತಿತರ ಕಾರ್ಯಾಗಾರ ಮಾಡುವುದರಿಂದ ಉತ್ಸಾಹದ ಜೀವನ ಕಳೆಯಲು ಸಹಕಾರಿಯಾಗಿದೆ ಎಂದರು. ಸೆಟ್ಲ್ ಆಗ್ಬಿಡವು, ಈಚೆ ಬೆಲ್ಲೊಡ್ದಾಗ ಈಚೆ ಬರೋವು ಅಂದರೆ ಯೋಗ ಕ್ಲಾಸು, ಈ ಕ್ಲಾಸು ಇವು ಬರೆಯೋದು ಇವೆಲ್ಲ ನಮ್ಮ ಶಿವಲಿಂಗ ಮಾಸ್ಟ್ರನ್ನು ಬಂದು ನಮ್ಮ ಸಾಹೇಬ್ರ ಕಡೆಯಿಂದ ಅವರು ಸಹ ನಮಗೆ ವಿದ್ಯಾಭ್ಯಾಸ ಎಲ್ಲ ಮಾಡಿಕೊಡ್ತಾವ್ರೆ. ಮತ್ತೋರ್ವ ಕೈದಿ ಮನೀಶ್ ಜೈಪಾಲ್ ಕಾರಾಗೃಹ ಅಧಿಕಾರಿಗಳ ಆಸಕ್ತಿಯಿಂದ ಕನ್ನಡ ಭಾಷೆ ಕಲಿತಿರುವುದಾಗಿ ತಿಳಿಸಿದರು. ಮೆಡಿಟೇಷನ್ ಮಾಡಿಸೋದು ಅದೇ ಥರ ಮೊದಲು ಇತ್ತು. ಇದಾದಮೇಲೆ ವಿಜಯ ಮೇಡಮ್ ಬಂದಿದ್ದರು. ವಿಜಯ ಮೇಡಮಿಂದ ವರ್ಷ ಯೋಗ 21ನೇ ಜೂನ್ ಯೋಗ ದಿನಾಚರಣೆ ಬರ್ತದೆ. ಅದರಲ್ಲಿ ಮೇಡಮ್ ನಾವು ದಿನ ಬರ್ತೀವಿ, ಕಲಿತೀವಿ. ಇನ್ನೂ ಹೆಚ್ಚು ಕಲಿಬೇಕು. ಯೋಗ ಕಲಿತರೆ ನಮ್ಮ ಆರೋಗ್ಯ ಚೆನ್ನಾಗಿರ್ತದೆ, ನಮ್ಮ ಮನಸ್ಸು ಚೆನ್ನಾಗಿರ್ತದೆ.